ಸೊ ಅಮ್ಮ ಟಾಕ್ಸಿಕ್ ಸಿನಿಮಾ ನೋಡಿದ್ರಾ ನೀವು? ಹಾ ನೋಡಿದೀನಮ್ಮ, ನೋಡಿದೀನಿ. ಓಕೆ, ಏನ್ ಅನಿಸ್ತು ಅಂತ ನಿಮಗೆ? ಇಲ್ಲ, ನನಗೆ ನಾನೇ ಯಾವ್ದು ರಿಸಲ್ಟ್ ಹೇಳಲ್ಲ, ಅಷ್ಟೊಂದು ನನ್ಗಿನ್ನೂ ಗೊತ್ತಾಗಲ್ಲ. ಅಂದ್ರೆ ನಮ್ಮ ಮನೆಯವ್ರು ನಾವೇ ರಿಸಲ್ಟ್ ಕೊಡೋದಷ್ಟು ಸೂಕ್ತ ಅಲ್ಲ. ಬಟ್ ಅಭಿಮಾನಿಗಳಿಗೆ ಇಷ್ಟ ಆಗ್ಬೇಕು. ಅಭಿಮಾನಿಗಳು ತುಂಬಾ ಜನ 90% ಖುಷಿ ಪಟ್ಟು ನೋಡ್ತಾವ್ರೆ ಎಲ್ಲ ಕಡೆ. ಅದೊಂದು ದೊಡ್ಡ ಖುಷಿ ಇದೆ. ಬಟ್ ಅದ್ರ ಮಧ್ಯದಲ್ಲಿ ಬೇಡದೇ ಇರೋ ವಿಷಯಗಳು ಬರುತ್ತೆ, ಏನು ಮಾಡಕ್ಕಾಗಲ್ಲ. ಎರಡನ್ನೂ ತಗೋಬೇಕು ಈಕ್ವಲ್ ಆಗಿ. ಅದೇ, ತುಂಬಾ ಜನರು ಇಷ್ಟು ವರ್ಷ ಕಾದಿದ್ದಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಜನರು ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಣ್ಮಕ್ಳು ಮನಸ್ಫೂರ್ತಿ ಹೋಗಿ ಕೂತು ನೋಡಿ ಅವ್ರಿಗೆ ಮುಜುಗರ ಆಗದೆ ಎದ್ದು ಬರ್ತಿದ್ದಾರೆ ಅಂದ್ರೆ ಅಲ್ಲೇ ಎಷ್ಟು ಗೆದ್ಬಿಟ್ಟ ಬಿಡಿ. ಅದೇ, ತುಂಬಾ ಜನರು ಇಷ್ಟು ವರ್ಷ ಕಾದಿದ್ದಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಜನರು ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಣ್ಮಕ್ಳು ಮನಸ್ಫೂರ್ತಿ ಹೋಗಿ ಕೂತು ನೋಡಿ ಅವ್ರಿಗೆ ಮುಜುಗರ ಆಗದೆ ಎದ್ದು ಬರ್ತಿದ್ದಾರೆ ಅಂದ್ರೆ ಅಲ್ಲೇ ಎಷ್ಟು ಗೆದ್ಬಿಟ್ಟ ಬಿಡಿ. ಸೊ ಇದ್ರ ಬಗ್ಗೆ ಯಶ್ ಅವ್ರು ಏನಂದ್ರು ಅಂತ? ಯಶ್ ಅವರು ಜಾಸ್ತಿ ನಾವು ಸಿನಿಮಾ ಒಂದು ಶೋ 2 ಶೋ ಆಗೋವರ್ಗಷ್ಟೇ ಅವ್ನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು. ಆಮೇಲೆ ಆಡಿಯನ್ಸಿಗೆ ಬಿಟ್ಬಿಡ್ತಾನೆ. ಅವ್ನು ಯಾವಾಗ್ಲೂ ಅಷ್ಟೇ, ನಾನು ನೋಡಿದೀನಿ. ಅದ್ರ ಬಗ್ಗೆ ಇನ್ ಮಾಡ್ತಾ ಕುತ್ಕೊಳ್ಳಲ್ಲ. ನೆಕ್ಸ್ಟ್ ಕೆಲಸ ನೋಡ್ತಾ ಇರ್ತಾನೆ ಅವ್ನು. ಇದ್ರ ಬಗ್ಗೆ ಆಯ್ತಲ್ಲ, ಜನ ಕೊಡ್ಬೇಕು ರಿಸಲ್ಟ್, ನಾವೇನ್ ಅದ್ರ ಬಗ್ಗೆ ಮಾತಾಡಲ್ಲ. ಏನ್ ಇನ್ ತಲೆ ಈಗ ಒಂದ್ ಹೇಳ್ತೀನಿ ನೋಡಮ್ಮ, ಒಂದ್ ಸತಿ ಅಷ್ಟೇ ಮಾಡಕ್ ಸಾಧ್ಯ. ಇನ್ನು ಅದಾದ್ಮೇಲೆ ನಾವ್ ಏನ್ ಮಾಡಿದ್ರು ಇನ್ನ ಜನ ಕೊಡ್ಬೇಕು ರಿಸಲ್ಟ್. ಅವ್ರನ್ನ ಇಷ್ಟಪಟ್ಟು ಪಡ್ತಾರೋ ಪಡಲ್ವೋ ಅದು ಅವ್ರಿಗೆ ಸೇರಿದ್ದಲ್ಲಮ್ಮ. ನಾವ್ ಏನ್ ಮಾಡಿದ್ರು ಜನ ಫೈನಲಿ ಆಡಿಯನ್ಸ್ ರಿಸಲ್ಟ್ ಕೊಡ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋದ ಅಥವಾ ಥಿಂಕ್ ಮಾಡೋದ ಅಷ್ಟೆಲ್ಲ ಮಾಡಲ್ಲ ನಾವು. ತುಂಬಾ ಹಾಡೋ ಗಟ್ಟಿ ಇದೀವಿ. ತುಂಬಾ ಬೋಲ್ಡ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಅದು ನಿಮ್ಮ ಅದು ಫ್ಯಾಮಿಲಿಲಿ ಏನಂದ್ರು? ಏನು ಅನ್ನಲ್ಲ ನಾವು. ಅದು ಪಾತ್ರ ಡಿಮ್ಯಾಂಡ್ ಮಾಡಿದ್ರೆ ಮಾಡ್ಲೇಬೇಕಾಗುತ್ತೆ. ಒಬ್ಬ ಆರ್ಟಿಸ್ಟ್, ಒಂದು ಹೆಣ್ಮಗ್ಳಾಗ್ಲಿ ಯಾರೇ ಆಗ್ಲಿ ಪಾತ್ರ ಮಾಡುವಾಗ ಅದನ್ನ ನಾವ್ ಏನು ಅನ್ಕೊಳಲ್ಲ. ಯಾಕೆಂದ್ರೆ ಪಾತ್ರವಾಗಿ ನೋಡ್ತೀವಿ ನಾವು. ಈ ಫೀಲ್ಡಿಗೆ ಬಂದ್ಮೇಲೆ ಅದನ್ನೆಲ್ಲ ನಾವು ಕಲ್ತ್ಕೊಂಡೇ ಇರ್ಬೇಕು. ತುಂಬಾ ಬೋಲ್ಡ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಅದು ನಿಮ್ಮ ಅದು ಫ್ಯಾಮಿಲಿಲಿ ಏನಂದ್ರು? ಏನು ಅನ್ನಲ್ಲ ನಾವು. ಅದು ಪಾತ್ರ ಡಿಮ್ಯಾಂಡ್ ಮಾಡಿದ್ರೆ ಮಾಡ್ಲೇಬೇಕಾಗುತ್ತೆ. ಒಬ್ಬ ಆರ್ಟಿಸ್ಟ್, ಒಂದು ಹೆಣ್ಮಗ್ಳಾಗ್ಲಿ ಯಾರೇ ಆಗ್ಲಿ ಪಾತ್ರ ಮಾಡುವಾಗ ಅದನ್ನ ನಾವ್ ಏನು ಅನ್ಕೊಳಲ್ಲ. ಯಾಕೆಂದ್ರೆ ಪಾತ್ರವಾಗಿ ನೋಡ್ತೀವಿ ನಾವು. ಈ ಫೀಲ್ಡಿಗೆ ಬಂದ್ಮೇಲೆ ಅದನ್ನೆಲ್ಲ ನಾವು ಕಲ್ತ್ಕೊಂಡೇ ಇರ್ಬೇಕು. ಸೊ ರಾಧಿಕಾ ಪಂಡಿತ್ ಮ್ಯಾಮ್ ಅಂತೂ ತುಂಬಾ ಏನಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅದು ಇಡೀ ಜಗತ್ತಿಗೆ ಗೊತ್ತು ಅಂತ ಹೇಳ್ಬೋದು ಅಲ್ವಾ? ಸೊ ಅವ್ರು ಈ ಸಿನಿಮಾವನ್ನ ನೋಡಿ ನಿಮ್ಮ ಹತ್ರ ರಿವ್ಯೂ ಕೊಟ್ರಾ? ಏನಂತಾರೆ? ಇವನ್ ಶೂಟಿಂಗ್ ಟೈಮಲ್ಲೂ ಅವರು ಸಿಗ್ತಾ ಇರ್ಲಿಲ್ಲ, ಬಟ್ ಇವ್ರು ತುಂಬಾ ಸಪೋರ್ಟಿವ್ ಆಗಿದ್ರು ರಾಧಿಕಾ ಮ್ಯಾಮ್. ಇದ್ರ ಬಗ್ಗೆ ಇಲ್ಲ, ಇರ್ಲೇಬೇಕಲ್ಲಮ್ಮ. ಯಜಮಾನ್ರು ಅಂದ್ಮೇಲೆ ಯಜಮಾನ್ರಿಗೆ ನೀನ್ ಸಪೋರ್ಟ್ ಮಾಡಿದ್ರೆ ರೋಡ್ ಅವ್ರು ಮಾಡ್ತಾರಮ್ಮ. ಏನೇ ಆದ್ರೂ ಒಳ್ಳೇದ್ ಕೆಟ್ಟದ್ ನಿನಗೆ ಯಜಮಾನ್ರಿಗೆ ನೀನು ಅಷ್ಟೇ ಅಲ್ವಾ? ಫೈನಲಿ ಅದು ಇದ್ದೇ ಇರ್ಬೇಕು. ಯಾವ ಹೆಂಡತಿ ಆದ್ರೂ ಇರ್ಲೇಬೇಕು. ಒಂದು ಸ್ಲಮ್ಮಲ್ಲಿರೋ ಹೆಂಡತಿನೂ ಗಂಡನ್ ಸಪೋರ್ಟ್ ಮಾಡ್ಲೇಬೇಕು. ಗಂಡ ಏನ್ ಮಾಡಿದ್ರು ಹೆಂಡತಿ ಸಪೋರ್ಟ್ ಬೇಕೇ ಬೇಕಲ್ಲ. ಎಷ್ಟು ಸಲ ಸಿನಿಮಾ ನೋಡ್ಬೇಕು ಅಂತಿದ್ದೀರಾ ನೀವು? ಅಷ್ಟೆಲ್ಲ ಸೀನ್ ಇಲ್ಲ ಬಿಡಮ್ಮ, ನಾವ್ ಅಷ್ಟೊಂದು ಪುರ್ಸೊತ್ತಿಗಿರಲ್ಲ. ನಾವ್ ತುಂಬಾ ಬಿಸಿ ಇರ್ತೀವಿ. ನಮ್ದೇ ಆದ ಪ್ರಪಂಚ ಬೇರೆ ಇದೆ. ನಾವ್ ಹಂಗಿಲ್ಲ ಅಂದ್ರೆ ಈ ಫೀಲ್ಡಿಗೆ ಬಂದು ಇಷ್ಟು ಕಷ್ಟ ಪಡಕ್ ಆಗ್ತಿರ್ಲಿಲ್ಲ. ನಮ್ಮ ಮನೇಲಿ ಎಲ್ರು ಬಿಸಿ ಇರ್ತೀವಮ್ಮ. ಈಗ ಅವನ್ ಫೀಲ್ಡ್ ಅಲ್ಲಿ ಇರ್ತಾನೆ, ನಾವು ನಮ್ದೇ ಕೆಲ್ಸ, ಮಕ್ಳು ಮೊಮ್ಮಕ್ಳು ಮನೆ ಎಲ್ಲ ನೋಡ್ಬೇಕಲ್ಲಮ್ಮ. ನಾವು ನಿಮ್ಮಂಗೆ ನಾರ್ಮಲ್ ಅಮ್ಮ, ನಾವೇನ್ ದೇವಲೋಕದಿಂದ ಇಳಿದಿಲ್ಲ. ಕರೆಕ್ಟ್. ನಮಗೂ ಜೀವನ ಇದೆಯಲ್ಲಮ್ಮ, ಕಟ್ಕೋಬೇಕಲ್ಲ. ಎಷ್ಟು ಸಲ ಸಿನಿಮಾ ನೋಡ್ಬೇಕು ಅಂತಿದ್ದೀರಾ ನೀವು? ಅಷ್ಟೆಲ್ಲ ಸೀನ್ ಇಲ್ಲ ಬಿಡಮ್ಮ, ನಾವ್ ಅಷ್ಟೊಂದು ಪುರ್ಸೊತ್ತಿಗಿರಲ್ಲ. ನಾವ್ ತುಂಬಾ ಬಿಸಿ ಇರ್ತೀವಿ. ನಮ್ದೇ ಆದ ಪ್ರಪಂಚ ಬೇರೆ ಇದೆ. ನಾವ್ ಹಂಗಿಲ್ಲ ಅಂದ್ರೆ ಈ ಫೀಲ್ಡಿಗೆ ಬಂದು ಇಷ್ಟು ಕಷ್ಟ ಪಡಕ್ ಆಗ್ತಿರ್ಲಿಲ್ಲ. ನಮ್ಮ ಮನೇಲಿ ಎಲ್ರು ಬಿಸಿ ಇರ್ತೀವಮ್ಮ. ಈಗ ಅವನ್ ಫೀಲ್ಡ್ ಅಲ್ಲಿ ಇರ್ತಾನೆ, ನಾವು ನಮ್ದೇ ಕೆಲ್ಸ, ಮಕ್ಳು ಮೊಮ್ಮಕ್ಳು ಮನೆ ಎಲ್ಲ ನೋಡ್ಬೇಕಲ್ಲಮ್ಮ. ನಾವು ನಿಮ್ಮಂಗೆ ನಾರ್ಮಲ್ ಅಮ್ಮ, ನಾವೇನ್ ದೇವಲೋಕದಿಂದ ಇಳಿದಿಲ್ಲ. ಕರೆಕ್ಟ್. ನಮಗೂ ಜೀವನ ಇದೆಯಲ್ಲಮ್ಮ, ಕಟ್ಕೋಬೇಕಲ್ಲ. ಸೊ ಯಶ್ ಅವರು ಸ್ವಲ್ಪ ವರ್ಷದ ಹಿಂದೆ ನಾನು ಜೀವನವನ್ನ ಹಿಂಗೆ ಕಟ್ಕೊಳ್ಬೇಕು, ರಾವಣ ಪಾತ್ರದಲ್ಲಿ ಮಾಡ್ಬೇಕು ಅಂತೆಲ್ಲ ಹೆಂಗ್ ಅನ್ಕೊಂಡಿದ್ರು ಅದೇ ರೀತಿಯಾಗಿ ಎಲ್ಲ ವರ್ಕೌಟ್ ಆಗ್ತಾ ಇದೆ. ಅದಕ್ಕೆ ಸರಿಯಾಗಿ ಅವ್ರು ಹಾರ್ಡ್ ವರ್ಕು ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ರಾಮಾಯಣ ಕೂಡ ಬರ್ತಾ ಇದೆ. ಸೊ ಏನಂತೀರಾ, ಎಷ್ಟು ಅವ್ರದ್ದು ಎಫರ್ಟ್ಸ್ ಇದೆ ಇದ್ರಲ್ಲಿ, ಅಂಡ್ ಅವ್ರು ಅನ್ಕೊಂಡಂಗೆ ಆಗ್ತಾ ಇದೆ? ಅದ್ರ ವಿಷಯದಲ್ಲಿ ಅವನು ತುಂಬಾ ಅವ್ನು ಏನೇ ಮಾಡ್ಬೇಕಾದ್ರೆ ಅನ್ಕೋತಾನೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾನೆ. ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಸುಮ್ನೆ ಮೇಲಿಂದ ಹೋಗಿ ನೋಡಿ ಮಾಡಲ್ಲ. ಅದ್ರ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ತಾನೆ. ರಾಮಾಯಣ ಮಾಡ್ಬೇಕಾ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾನೆ. ಹಾಲಿವುಡ್ಗೆ ಹೋಗಿ ಮಾಡ್ಬೇಕಾ, ಹಾಲಿವುಡ್ ಬಗ್ಗೆ ಅವ್ರು ಏನ್ ಇಷ್ಟಪಟ್ಟಿಲ್ಲ. ಇಲ್ಲಿ ರಿಸಲ್ಟ್ ಸ್ವಲ್ಪ ಮಾಡ್ತಾ ಇರ್ಬೋದು. ಬೇರೆ ಕಡೆ ಎಲ್ಲ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿಗೆ ಸ್ಟಡಿ ಮಾಡಿರ್ತಾನೆ. ಇಲ್ಲಿಗೆ ಸಿನಿಮಾ ಮಾಡೋದಾದ್ರೆ ಇಲ್ಲಿಗೆ ಅವ್ರನ್ನ ಸ್ಟಡಿ ಮಾಡಿ ಒಂದ್ 15-20 ಪಿಕ್ಚರ್ ಕೊಟ್ಟಿದ್ದಾನೆ. ಈಗ ಇಲ್ಲಿ ಸಿನಿಮಾ ತಗೊಂಡಾಗ ಅಲ್ಲಿಗೆ ಹಾಕಿದ್ರೆ ಜನ ನೋಡಲ್ವಲ್ಲಮ್ಮ. ಅಂದ್ರೆ ಅವನು ಏನೇ ಮಾಡ್ಬೇಕಾದ್ರೂ
ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚಿಸಿ ಕಲ್ತ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾನೆ. ಅನ್ಕೊಂಡಂಗ್ ಮಾಡ್ತಾನೆ ಅನ್ನೋದೆಲ್ಲ ಇಲ್ಲ, ಅನ್ಕೊಂಡ ತಕ್ಕಾಗ ಹಾರ್ಡ್ ವರ್ಕ್ ಮಾಡ್ತಾನೆ. ನೀವು ಮುಂದಿನ ದಿನದಲ್ಲಿ ಯಶ್ ಅವರಿಗೆ ಪ್ರೊಡ್ಯೂಸ್ ಏನಾದ್ರು ಮಾಡ್ತೀರಾ? ನಮ್ದೆಲ್ಲ ಏನ್ ಗೊತ್ತಮ್ಮ, ನಮ್ದೆಲ್ಲ ಸಣ್ಣ ಬಜೆಟ್, ನಾವು ಎಷ್ಟೊಷ್ಟು ಯೋಚನೆನೂ ಮಾಡಕ್ ಹೋಗಲ್ಲ. ನಮ್ದು ಏನಿದ್ರು ಒಂದ್ ಲಿಮಿಟ್ ಇರುತ್ತೆ. ನಾವು ಒಂದು ಸಣ್ಣದಾಗಿ ಏನೋ ಮಾಡ್ತೀವಿ, ಕಿರಾತಕ ಹತ್ರ ಮಾಡ್ತೀವಿ, ಅಷ್ಟೇ ಬಜೆಟ್. ನಾವು ಜಾಸ್ತಿ ಬಜೆಟ್ ಇದ್ರೂ ಮಾಡಲ್ಲ, ನಮ್ಗೆ ಅಷ್ಟೊಂದು ಧೈರ್ಯನೂ ಇಲ್ಲ ಇಷ್ಟೆಷ್ಟು. ನೀವು ಮುಂದಿನ ದಿನದಲ್ಲಿ ಯಶ್ ಅವರಿಗೆ ಪ್ರೊಡ್ಯೂಸ್ ಏನಾದ್ರು ಮಾಡ್ತೀರಾ? ನಮ್ದೆಲ್ಲ ಏನ್ ಗೊತ್ತಮ್ಮ, ನಮ್ದೆಲ್ಲ ಸಣ್ಣ ಬಜೆಟ್, ನಾವು ಎಷ್ಟೊಷ್ಟು ಯೋಚನೆನೂ ಮಾಡಕ್ ಹೋಗಲ್ಲ. ನಮ್ದು ಏನಿದ್ರು ಒಂದ್ ಲಿಮಿಟ್ ಇರುತ್ತೆ. ನಾವು ಒಂದು ಸಣ್ಣದಾಗಿ ಏನೋ ಮಾಡ್ತೀವಿ, ಕಿರಾತಕ ಹತ್ರ ಮಾಡ್ತೀವಿ, ಅಷ್ಟೇ ಬಜೆಟ್. ನಾವು ಜಾಸ್ತಿ ಬಜೆಟ್ ಇದ್ರೂ ಮಾಡಲ್ಲ, ನಮ್ಗೆ ಅಷ್ಟೊಂದು ಧೈರ್ಯನೂ ಇಲ್ಲ ಇಷ್ಟೆಷ್ಟು. ಹಾಗಾದ್ರೆ ಈಗ ನಾವು ಮತ್ತೆ ಯಶ್ ಅವ್ರನ್ನ ಮೊಗ್ಗಿನ ಮನಸ್ಸು, ಕಿರಾತಕ ಈ ರೀತಿಯಾಗಿ ಲುಕ್ ಅಲ್ಲಿ ನೋಡಕ್ ಆಗಲ್ವಾ ಅಮ್ಮ? ನಾವು ಮಾಡ್ತಾನೆ, ನಾವ್ ಹೇಳಿದ್ರೆ ಏನ್ ಕೇಳಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಯೋಚಿಸ್ತಾನೆ, ಅವನಿಗೆ ಗೊತ್ತಮ್ಮ. ನೋಡಮ್ಮ, ಎಲ್ರು ನಮ್ಮ ಈಗ ಬರೋ ನಟರೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲಿ ಅವ್ರಿಗೆ ಸಿನಿಮಾ ಕೊಡ್ತಾ ಇದ್ದಾರೆ. ಮಾಡ್ಬೇಕು, ನಾವೆಲ್ಲ ಹೊಸ ಕಲಾವಿದ್ರಿಗೆ ಸಪೋರ್ಟ್ ಮಾಡ್ಬೇಕು. ಅವರು ಅಷ್ಟೇ ಹಾರ್ಡ್ ವರ್ಕ್ ಮಾಡ್ಬೇಕು. ಅವರು ಮಾಡ್ಬೇಕಮ್ಮ. ಯಶ್ ಏನ್ ಸುಮ್ನೆ ಬಂದಿಲ್ಲ. ಯಶ್ ಹಗಲು ರಾತ್ರಿ ಸಿನಿಮಾ ಕಷ್ಟ ಬೀಳ್ತಾನೆ, ಅದಕ್ಕೆ ತಕ್ಕಾಗಿ ಒದ್ದಾಡಿ ಮಾಡ್ತಾನೆ. ಹಂಗೆ ಅವರು ಮಾಡ್ಬೇಕು. ಸುಮ್ನೆ ಯಶ್ ಆಗ್ಬೇಕು, ಸುಮ್ನೆ ಉಪೇಂದ್ರ ಅವ್ರು ಆಗ್ಬೇಕು ಅಂದ್ರೆ ಆಗಕ್ಕಾಗಲ್ಲ. ಫುಲ್ಲು ರೆಬಲ್ ಆಗಿ ಮಾತಾಡ್ತಿರಲ್ಲ ಅಮ್ಮ, ಹೆಂಗೆ? ರೆಬಲ್ ನನ್ಗೇನು ಗೊತ್ತಿಲ್ಲ, ನಂಗೆ ಅಂತಾರೆ. ನಾನು ಇರೋದು ಹೇಳ್ತೀನಮ್ಮ, ರೆಬಲ್ ಅಲ್ಲ. ಅಲ್ಲೇ ಫೋನ್ಗಳು ಬರ್ತಾ ಇದೆ. ಆಮೇಲೆ ಆಗ್ಲಿ ಎಲ್ಲ ಲೇಡೀಸ್ಗೂ ಈ ಚಾನೆಲ್ ಮುಖಾಂತರ ತುಂಬಾ ಥ್ಯಾಂಕ್ಸ್ ಅಮ್ಮ. ಯಾರ್ಯಾರು ನನ್ನ ಮಗನ್ ಸಿನಿಮಾ ನೋಡಿದಿರ ಅವ್ರಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಯಶ್ ಅವ್ರ ತಾಯಿ ಕಡೆಯಿಂದ ಒಂದ್ ಥ್ಯಾಂಕ್ಸ್ ರಮ್ಮ. ಎಲ್ರಿಗೂ ಅಷ್ಟೇ ಹೇಳಕ್ಕಾಗಲ್ಲ. ಎಲ್ರಿಗೂ ತುಂಬಾ ಹೆಣ್ಮಕ್ಳುಗಳು ತುಂಬಾ ಒಳ್ಳೆ ಒಪಿನಿಯನ್ ಕೊಟ್ಟು ಯಶ್ ಬಗ್ಗೆ ಒಂದ್ ನಂಬಿಕೆ ಇಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡ್ತಿದ್ರೆ, ಇನ್ ಮುಂದಿನ ದಿನಗಳಲ್ಲೂ ಯಶಿಂದ ನಿಮ್ಗೆ ಒಳ್ಳೆ ಸಿನಿಮಾ, ಹೆಣ್ಮಕ್ಳಿಗೆ ಯಾವತ್ತೂ ಅವಮಾನ ಆಗೋ ಸಿನಿಮಾ ಅವ್ನು ಯಾವತ್ತೂ ಮಾಡಲ್ಲ. ಅದನ್ನ ನಾನ್ ನಂಬಿಕೆಯಿಂದ ಹೇಳ್ಬಲ್ಲೆ. ಹೆಣ್ಮಕ್ಳು ಅವ್ನಿಗೆ ಅಷ್ಟೇ ಇಷ್ಟ. ಅವನಿಗೂ ಮಗಳು ಹೆಂಡತಿ ಎಲ್ಲ ಇದ್ದಾರೆ, ಅವನ ಎಂತದೋ ಮಾಡಕ್ ಆಗಲ್ಲ. ನಾನು ಹಾಸನಲ್ಲಿ ಇದೀನಿ, ನಾನೀಗ ಮನೆ ಕಟ್ಟಿಸ್ತಾ ಇದ್ದೀನಿ. ಯಶ್ ಸಾಹೇಬ್ರಿಗೆ ದೊಡ್ಡದು, ಹಾಗಾಗಿ ನಾನು ಇಲ್ಲಿ ಬಿಸಿ ಇದ್ದೀವಿ. ನನ್ನ ಮೊಮ್ಮಕ್ಳು ಎಷ್ಟೆಲ್ಲ ತೋಟದಲ್ಲಿ ಮನೆ ಕಟ್ತಾ ಇದೀವಿ. ತುಂಬಾ ಇನ್ನೂ ಒಂದ್ 2 ವರ್ಷ ಆಗುತ್ತೆ, ಅವಾಗ ನಾನು ಆಮೇಲೆ ಬರ್ತೀನಿ ಆರಾಮಾಗಿ. ನಾನು ಹಾಸನಲ್ಲಿ ಇದೀನಿ, ನಾನೀಗ ಮನೆ ಕಟ್ಟಿಸ್ತಾ ಇದ್ದೀನಿ. ಯಶ್ ಸಾಹೇಬ್ರಿಗೆ ದೊಡ್ಡದು, ಹಾಗಾಗಿ ನಾನು ಇಲ್ಲಿ ಬಿಸಿ ಇದ್ದೀವಿ. ನನ್ನ ಮೊಮ್ಮಕ್ಳು ಎಷ್ಟೆಲ್ಲ ತೋಟದಲ್ಲಿ ಮನೆ ಕಟ್ತಾ ಇದೀವಿ. ತುಂಬಾ ಇನ್ನೂ ಒಂದ್ 2 ವರ್ಷ ಆಗುತ್ತೆ, ಅವಾಗ ನಾನು ಆಮೇಲೆ ಬರ್ತೀನಿ ಆರಾಮಾಗಿ. ನಾನು ಹಾಸನಲ್ಲಿ ಇದೀನಿ, ನಾನೀಗ ಮನೆ ಕಟ್ಟಿಸ್ತಾ ಇದ್ದೀನಿ. ಯಶ್ ಸಾಹೇಬ್ರಿಗೆ ದೊಡ್ಡದು, ಹಾಗಾಗಿ ನಾನು ಇಲ್ಲಿ ಬಿಸಿ ಇದ್ದೀವಿ. ನನ್ನ ಮೊಮ್ಮಕ್ಳು ಎಷ್ಟೆಲ್ಲ ತೋಟದಲ್ಲಿ ಮನೆ ಕಟ್ತಾ ಇದೀವಿ. ತುಂಬಾ ಇನ್ನೂ ಒಂದ್ 2 ವರ್ಷ ಆಗುತ್ತೆ, ಅವಾಗ ನಾನು ಆಮೇಲೆ ಬರ್ತೀನಿ ಆರಾಮಾಗಿ. statenews.live